ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಹೋಳಿ ಹುಣ್ಣಿಮೆಯ ನಂತರ ನಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗುತ್ತೆ ಅನ್ನೋದು ಈ ಟ್ಯಾರೋ ಮುಖಾಂತರ ತಿಳ್ಕೊಳ್ಳೋಣ. ಓಕೆನಾ? ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಮತ್ತು ಇವತ್ತಿನ ರೀಡಿಂಗಲ್ಲಿ ನನಗೆ ಒಂದು ಮೆಸೇಜ್ ಏನು ಬರ್ತಾ ಇದೆಯಪ್ಪ ಅಂತ ಹೇಳಿದರೆ, ಹುಣ್ಣಿಮೆಯ ನಂತರ ಇವಾಗಿನ ಎನರ್ಜಿ ಹೇಗಿದೆ ಅಂತ ಹೇಳಿದರೆ, ಒಂದು ನಿಮ್ಮ ಮನಸ್ಸಿನ ಬದಲಾವಣೆಯನ್ನು ಬರ್ತಾ ಇದೆ. ಇಲ್ಲಿವರೆಗೂ ನೀವೇನು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಓಕೆ, ವೆಯ್ಟ್ ಮಾಡಿದ್ದಾಯಿತು. ನೆಕ್ಸ್ಟು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೋತಾ ಇದ್ದೀರಾ, ಹೊಸ ಚಿಂತನೆಗಳನ್ನು ಮಾಡ್ತಾ ಇದ್ದೀರಾ, ಆತ್ಮವಿಶ್ವಾಸ ಬರ್ತಾ ಇದೆ, ಶಾಂತಿ ಎಲ್ಲಿ ಅಂತ ಏನು ಹುಡುಕ್ತಾ ಇದ್ರಿ ಅದಕ್ಕೆ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನ್ನೋದು ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನ ಬದಲಾವಣೆ ನಿಮಗೆ ಆಲ್ರೆಡಿ ಗೊತ್ತಾಗಿ ಹೋಗಿದೆ. ನಮ್ಮ ಕಷ್ಟಗಳನ್ನು ನಾವು ಹುಡುಕೋದು ಬೇಡ, ನಮ್ಮ ಒಳಗೆ ಆ ಕಷ್ಟ ಯಾವುದಕ್ಕೆ ಏನು ಅನ್ನೋದು ಪರಿಹಾರ ಕಂಡುಕೊಳ್ಳುವಂತಹ ಶಕ್ತಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ನೀವೇನೋ ಒಂದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಅಲ್ಲಿ ಹಳೆ ಭಯಗಳನ್ನು ಬಿಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಹೊಸ ಚಿಂತನೆಗಳು ಬರಬೇಕು ಅಂತ ಹೇಳಿದರೆ ಹಳೆ ಭಯನ ಬಿಡಬೇಕು, ಹಳೆ ನೋವನ್ನು ಬಿಡಬೇಕು, ಹಳೆ ಕಷ್ಟಗಳನ್ನು ಬಿಡಬೇಕು, ಹಳೆ ಸಮಸ್ಯೆಗಳನ್ನ ಬಿಡಬೇಕು. ಹಳೆಯದನ್ನು ಎಲ್ಲದನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಒಂದು ದಾರಿ ತೆರೆದುಕೊಳ್ಳುತ್ತೆ. ಅಂದರೆ ಯೂನಿವರ್ಸ್ ನಿಮಗೆ ಒಂದು ದಾರಿನ ತೆರೆದುಕೊಳ್ಳುವಂತಹ ಅಪರ್ಚುನಿಟಿಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ಅದೇ ಥರ ಹೇಳಿದ ಹಾಗೆ ಹೊಸ ಚಿಂತನೆಗಳು ಸ್ಟಾರ್ಟ್ ಆಗ್ತಾಯಿದೆ, ನಿಮ್ಮ ಮನಸ್ಸಲ್ಲಿ ಬದಲಾವಣೆ ಸ್ಟಾರ್ಟ್ ಆಗ್ತಾಯಿದೆ, ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ, ಶಾಂತಿ ಬರ್ತಾ ಇದೆ, ನೆಮ್ಮದಿಯಾದ ಜೀವನವನ್ನು ನೀವು ಆಲ್ರೆಡಿ ಕಂಡುಕೊಂಡಿದ್ದೀರಾ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತಹ ಮನಸ್ಥಿತಿ ನಿಮಗೆ ಆಲ್ರೆಡಿ ಬಂದು ಹೋಗಿದೆ ಅನ್ನೋದು ಇವಾಗಿನ ಎನರ್ಜಿ ಮುಖಾಂತರ ನಿಮಗೆ ತಿಳಿಸ್ಬೋದು. ಓಕೆ, ಈಗ ರೀಡಿಂಗ್ ನೋಡೋಣ. ಕಾರ್ಡ್ ರೀಡಿಂಗ್ ನೋಡೋಣ. ಇಲ್ಲಿ ಕಾರ್ಡಲ್ಲಿ ನಿಮಗೆ ಯಾವ ಸಂದೇಶ ಬರುತ್ತೆ? ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಹುಣ್ಣಿಮೆಯ ನಂತರ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಬರುತ್ತೆ, ಏನೆಲ್ಲ ನಮ್ಮ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು, ಯೂನಿವರ್ಸ್ಗೆ ಥ್ಯಾಂಕ್ ಯು. ನಾಳೆ ಗ್ರಹಣ ಇದೆ. ನಾಳೆ ಗ್ರಹಣ ಸಂಜೆ ಅಂದರೆ ಮಧ್ಯಾಹ್ನ 3 ಗಂಟೆ ನಂತರ, ಅಂದರೆ 2:45 ಸ್ಟಾರ್ಟ್ ಆಗುತ್ತೆ, ಸಂಜೆ 7 ಗಂಟೆವರೆಗೂ ಇದೆ ಅನ್ನೋದು. ಸ್ವಲ್ಪ ಏನಾದರೂ ಮ್ಯಾನಿಫೆಸ್ಟ್ ನೀವು ಮಾಡಲೇಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದರೆ ನೀವು ಬೇಗನೆ ಮಾಡಿ, 12 ಗಂಟೆ ಒಳಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಗಿಸಿ. ಓಕೆ, ಏಕೆಂದರೆ ನಾಳೆ ಗ್ರಹಣ ಇರೋದರಿಂದ ಸ್ವಲ್ಪ ನಾವು ಅಂದ್ಕೊಂಡಂತಹ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು ಅಥವಾ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ 12 ಗಂಟೆ ಒಳಗೆ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಅದರ ಪ್ರಭಾವ ಕಡಿಮೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಕಾರ್ಡ್ ಅದಾಗಿ ಸ್ಪ್ರೆಡ್ ಆಗ್ತಾ ಇದೆ. ನನಗೆ ಯೂನಿವರ್ಸ್ ತುಂಬಾ ಮೆಸೇಜಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಟ್ ನಾನು ಆ ಕಾರ್ಡ್ ತೊಗೋತಾ ಇಲ್ಲ. ಯಾಕೆಂದರೆ 3-4 ಕಾರ್ಡ್ ಬೀಳ್ತಾ ಇದೆ. ನೋಡೋಣ ಯಾವ್ಯಾವ ಮೆಸೇಜ್ ಬರ್ತಾಯಿದೆ. ನಾನು ಹೇಳ್ದಾಗೆ ನೋಡಿ ಇಲ್ಲಿ ಮತ್ತೆ ಬೀಳ್ತಾ ಇದೆ, ನಾನು ಬೇಡ ಅಂದರೂ ಬೀಳ್ತಾ ಇದೆ. ಯೂನಿವರ್ಸ್ ನಿಮಗೆ ತುಂಬಾ ಮೆಸೇಜಸ್ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಕಾರ್ಡ್ ಬರ್ತಾಯಿದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ.
ಕಿಂಗ್ ಆಫ್ ಕಪ್ಸ್, ಮತ್ತು ಇಲ್ಲಿ ಸ್ವಾರ್ಡ್ಸ್, 2 ಆಫ್ ಸ್ವಾರ್ಡ್ಸ್, ದ ವರ್ಲ್ಡ್, ಇಲ್ಲಿ ದ ಲವರ್ಸ್, ಮತ್ತು ಸನ್, ಏಸ್ ಆಫ್ ಕಪ್ಸ್. ಈಗ ನಿಮಗೆ ಹೇಗೆ ಅನಿಸ್ತಾ ಇದೆ ಇವೆಲ್ಲ ಕಾರ್ಡ್ ನೋಡಿ? ಕಮೆಂಟ್ ಮುಖಾಂತರ ತೋರಿಸಿ ಹೇಳಿ ನನಗೆ. ಏಕೆಂದರೆ ಇದು ಕಾರ್ಡ್ ಎಷ್ಟು ಪಾಸಿಟಿವ್ ಆಗಿ ಬಂದಿದೆ ಅಂದರೆ ನಿಮ್ಮ ಲೈಫ್ ಜರ್ನಿ ಮುಂದೆ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಬರುತ್ತೆ, ಯಾವ ರೀತಿ ನಿಮ್ಮ ಜೀವನವನ್ನು ನಡೆಸ್ತೀರಾ ಅನ್ನೋದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಕೊಡ್ತಾ ಇದೆ. ಅಂದರೆ ನೀವು ಯಾವ ವಿಚಾರಕ್ಕೆ, ಅಂದರೆ ನಾನು ಆವಾಗಲೇ ಹೇಳಿದೆ, ಒಂದು ನಿಮ್ಮ ಮನಸ್ಸಿನ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ನಿಮ್ಮ ಬದಲಾವಣೆಗಳನ್ನು ನೋಡ್ತೀರಾ. ಸಂಬಂಧಗಳಲ್ಲಿ ಪ್ರೀತಿ, ಸ್ನೇಹ, ಕುಟುಂಬ ಸಂಬಂಧಗಳಲ್ಲಿ ಒಂದು ಯಾವತ್ತಿಲ್ಲದ ಪ್ರೀತಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಈ ಪ್ರೀತಿ ಹೆಚ್ಚಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಗಳಿಗೆ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ಈ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಏನಿರುವಂತಹ ಬ್ಲ್ಯಾಕೇಜ್ಗಳು ಏನಿದೆ, ಅವೆಲ್ಲ ಹಳೆ ನೋವುಗಳೇನಿದೆ ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ಡೆತ್ ಕಾರ್ಡ್ ಅದನ್ನೇ ತೋರಿಸ್ತಾ ಇದೆ. ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನೂ ಹೊರ ಹೋಗ್ತಾ ಇದೆ. ನಿಮ್ಮಲ್ಲಿರುವಂತಹ ಎಷ್ಟು ಇಲ್ಲಿವರೆಗೂ ನೀವು ನನ್ನ ಜೀವನನೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ನೀವೇನು ವೇಟ್ ಮಾಡ್ತಾ ಇದ್ರಲ್ಲ, ಆಗೋದೇ ಇಲ್ಲ ಅನ್ನುವಂಥ ಮನಸ್ಥಿತಿ ನಿಮ್ದು ಏನಿತ್ತು, ಈಗ ಈ ರೀಡಿಂಗಲ್ಲಿ ಏನು ಹೇಳ್ತಾ ಇದೆಯಪ್ಪ, ಇದು ಕಾರ್ಡ್ ಏನು ಹೇಳ್ತಾ ಇದೆ ನಿಮಗೆ ಅಂತ ಹೇಳಿದರೆ, ಅಂದರೆ ಯೂನಿವರ್ಸ್ ಏನು ನಿಮಗೆ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಬರ್ತಾ ಇದೆ. ನೀವು ಮಾನಸಿಕವಾಗಿ ಏನು ಇಲ್ಲಿವರೆಗೂ ಕುಗ್ಗಿದ್ರೋ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ. ಪ್ರೀತಿ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಮೋಷ್ನಲಿ ನೀವು ಏನು ಬ್ಯಾಲೆನ್ಸ್ ಮಾಡಿದ್ರಿ, ಇಲ್ಲಿವರೆಗೂ ನೀವು ತುಂಬಾ ಸ್ಟಕ್ ಆಗಿದ್ರಿ, ಇನ್ಬ್ಯಾಲೆನ್ಸ್ ಆಗಿತ್ತು. ನಿಮ್ಮ ಹಾರ್ಟ್ ಚಕ್ರ ಏನಾಗಿತ್ತು, ಇನ್ಬ್ಯಾಲೆನ್ಸ್ ಆಗಿತ್ತು. ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆದಾಗ ಪ್ರೀತಿ ಕಳ್ಕೊತೀವಿ, ನೋವು ಪಡ್ತೀವಿ, ಎಮೋಷ್ನಲಿ ಸ್ಟಕ್ ಆಗ್ತೀವಿ, ಹೊರಗಿನ ಜನಗಳಿಂದ ಅವಮಾನ ಪಡ್ತೀವಿ, ನಾವು ಪ್ರೀತಿ ಮಾಡಿದ್ರು ನಮ್ಮಿಂದ ದೂರ ಆಗ್ತಾರೆ, ನಾವು ಯಾರದೇ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ನಮಗೆ ಏನಾಗುತ್ತೆ, ಅವರಿಂದ ತಿರಸ್ಕಾರನೇ ಸಿಗುತ್ತೆ. ನಾವು ಎಷ್ಟೇ ಪ್ರೀತಿ ತೋರಿಸಿದ್ರು ನಮ್ಮನ್ನು ತಿರಸ್ಕಾರದಿಂದಲೇ ನೋಡಿರ್ತಾರೆ. ಆದರೆ ನಿಮಗೆ ಇವಾಗ ಅದೆಲ್ಲ ಇವಾಗ ಏನು ಅನುಭವಿಸಿದ್ರಲ್ಲ ಅದೆಲ್ಲ ನಿಮಗೆ ದುಪ್ಪಟ್ಟಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅಂದರೆ ನಿಮಗೆ ಹೊಸ ಚಿಂತನೆ, ನಿಮ್ಮ ಮನಸ್ಸು ಒಂದು ಪರಿವರ್ತನೆ ಆಗ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ಒಂದು ಹೊಸ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಒಂದು ಪ್ರೀತಿ ಏನು ಇಲ್ಲಿವರೆಗೂ ನೀವು ಯಾರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೆಲ್ಲ ನಿಮ್ಮ ಜೀವನದಲ್ಲಿ ಮತ್ತೆ ಸಿಗ್ತಾ ಇದೆ. ಈಗ ನೀವು ಒಂದು ಮಹಾರಾಜನ ಥರ ಅದನ್ನು ಪಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ನಿಮ್ಮ ಮನಸ್ಸು ಇವಾಗ ಆಲ್ರೆಡಿ ನಿಮಗೆ ಹೇಳ್ತಾ ಇರ್ಬೋದು, ಇಲ್ಲ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ ಅಂತ ನೀವು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಅಂದರೆ ಇಲ್ಲಿ ಮಧ್ಯಮ ವೇಗ, ಅಂದರೆ ಮಧ್ಯಮ ವೇಗ ಅರ್ಧದಲ್ಲಿ ಇಷ್ಟು ದಿನದಲ್ಲಿ ನೀವು ಕಾಯ್ತಾಯಿದ್ರು, ಪೂರ್ತಿ ನನಗೆ ಇಷ್ಟು ದಿನದಲ್ಲೇ ಆಗಬೇಕು, ಇಷ್ಟು ತಿಂಗಳಲ್ಲೇ ಆಗಬೇಕು ಅಂತ. ಈಗ ಹೇಳ್ತಾ ಏನಪ್ಪ ಅಂದರೆ ಸದ್ಯದಲ್ಲಿ ಅಂದರೆ ಇನ್ನು ಒಂದು ವಾರದಲ್ಲಿ ಅಥವಾ ಇನ್ನು ಒಂದು ತಿಂಗಳಲ್ಲಿ ನೀವೇನು ನಿಮ್ಮ ಪ್ರೀತಿಯ ಜೊತೆ ನೀವೇನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರಿ, ಅಲ್ಲಿಂದ ನೀವೇನು ತಿರಸ್ಕಾರ ನೋಡ್ತಾ ಇದ್ರಿ ಅದು ನಿಮ್ಮ ಜೀವನದಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅದು ಪಾಸಿಟಿವ್ ಆಗಿ ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿತ್ತು, ನಾನು ಹೇಳಿದ್ನಲ್ಲ, ಇಲ್ಲಿ ನೆಗೆಟಿವ್ ಆಗಿ ನೀವು ಅದನ್ನ ಇದು ಮಾಡ್ತಾಯಿದ್ರಿ, ಅಂದರೆ ಅವರಿಂದ ನೀವು ನಿರೀಕ್ಷೆ ಮಾಡ್ತಾಯಿದ್ರಿ, ನೀವು ಅದನ್ನು ಕೊಡೋಕೆ ಹೋದರೆ ಅವರಿಂದ ತಿರಸ್ಕಾರ ಆಗ್ತಾಯಿತ್ತು. ಆದರೆ ಇವತ್ತು ಅವರೇ ನಿಮ್ಮ ಹತ್ರ ಬರುವಂಥ ಸಮಯನ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಹಾರ್ಟ್ ಚಕ್ರ ಏನಿತ್ತಲ್ಲ, ಏನು ಬ್ಯಾಲೆನ್ಸ್ ಆಗಿತ್ತು ಅದು ಒಂದು ಬ್ಯಾಲೆನ್ಸಿಂಗ್ ಆಗ್ತಾ ಇದೆ, ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಹೋಳಿ ಹಬ್ಬದ ನಂತರ, ಅಂದರೆ ಹೋಳಿ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶಗಳು, ಪ್ರೀತಿ, ಮ್ಯಾರೇಜ್ ಮತ್ತು ಬೇರೆಯ, ಅಂದರೆ ಬರೀ ಪ್ರೀತಿ ವಿಚಾರನೇ ಅಲ್ಲ, ತಂದೆ ತಾಯಿ ಹತ್ರಗಾಗಿರ್ಬೋದು ಅಥವಾ ನಾವು ಯಾವುದೋ ಒಂದು ವ್ಯಕ್ತಿ ಹತ್ರಗೆ ಸ್ನೇಹ ಸಂಬಂಧದಲ್ಲಾಗಿರ್ಬೋದು, ಅಥವಾ ನಾವು ಯಾರನ್ನೋ ಒಬ್ಬರಿಗೆ ಪ್ರಪೋಸ್ ಮಾಡಬೇಕಾಗಿರುತ್ತೆ ಅಲ್ಲಿ ಆಗಿರ್ಬೋದು, ಅಥವಾ ಯಾರೋ ಮದುವೆಗೆ ನಾವು ವೆಯ್ಟ್ ಮಾಡ್ತಾಯಿದ್ರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಒಂದು ಕಂಕಣ ಭಾಗ್ಯ ಕೂಡ ಬರ್ತಾ ಇರ್ಬೋದು. ಈ ರೀತಿಯಾದಂತಹ ವಿಚಾರದಲ್ಲಿ ಅಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸು ಸಹಿತ ಅದನ್ನೇ ಹೇಳುತ್ತೆ, ಅಂದರೆ ನೀವು ನೇರ ಏನು ಇಲ್ಲಿವರೆಗೂ ಹೋರಾಡಿದ್ದೀರಾ, ನೀವು ಯಾವ ರೀತಿ ಹೋರಾಡಿದ್ದೀರ ಅನ್ನೋದಕ್ಕಿಂತ ನೀವು ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಕಾಣ್ತಾ ಇದ್ರಿ, ಸ್ಥಿರವಾದ ಮನೋಭಾವನೆಯನ್ನು ಪಡ್ಕೊಂಡಿದ್ರಿ, ಸ್ಥಿರವಾಗಿದ್ರಿ. ನೀವು ನಿಮ್ಮ ಮನಸ್ಸು ಒಂದು ಯಾವ ರೀತಿ ನೇರವಾಗಿ
ಪ್ರೀತಿ ನಿಮ್ಮ ಮನಸ್ಸಲ್ಲಿದ್ದರೂ ಸಹಿತ ಹೇಳೋಕ್ಕಾಗದೇ ಇರುವಂತಹ ಸ್ಥಿರತೆಯನ್ನು ಅಂದರೆ ಭದ್ರತೆಯನ್ನು ನೀವು ಕಾಪಾಡ್ಕೊಂಡಿದ್ರಿ. ಯಾಕಪ್ಪ ಅಂತ ಹೇಳಿದರೆ, ನಾನು ಹೆಚ್ಚು ಎಕ್ಸ್ಪ್ರೆಸ್ ಮಾಡಿದರೆ, ನಾನು ಅವ್ರ ಜೊತೆ ಜಾಸ್ತಿ ಮಿಂಗಲಾದರೆ ನನ್ನ ಜೀವನದಲ್ಲಿ ಏನೋ ಒಂದು ಭಯ ಇತ್ತು ನಿಮಗೆ. ಆ ಭಯದಿಂದ ಮುಕ್ತರಾಗ್ತಾ ಇದ್ದೀರಾ, ಆ ಭಯದಿಂದ ನೀವು ಹೊರ ಬರ್ತಾ ಇದ್ದೀರಾ. ಓಕೆ, ಯಾವ ಸಂಬಂಧಗಳಲ್ಲಿ ಪ್ರಗತಿ ಅಥವಾ ಮುಕ್ತತೆಯನ್ನು ಕಾಣ್ತಾ ಇದ್ರಿ ನೀವು, ಯಾವ ಸಂಬಂಧಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅವರೇ ಸಹಿತ ನಿಮಗೆ ಇವತ್ತು ಬಂದು ನಿಮ್ಮ ಜೀವನದಲ್ಲಿ ಒಂದು ದಾರಿನ ತೋರಿಸುವಂಥದ್ದು, ಅಂದರೆ ಆ ಪ್ರೀತಿನ ಕೊಡುವಂಥದ್ದು ನಿಮಗೆ. ಆ ಪ್ರೀತಿ ನೀವು ಏನು ಬಯಸಿದ್ರಲ್ಲ, ಆ ಪ್ರೀತಿನ ನಿಮಗೆ ಸ್ವಚ್ಛಂದವಾಗಿ ಒಂದು ಹಾರ್ಟ್ ಯಾವ ರೀತಿ ಹೇಳೋಕ್ಕಾಗ್ತಾಯಿಲ್ಲ, ಅದು ನಿಷ್ಕಲ್ಮಶವಾದ ಪ್ರೀತಿ ಅಂತಾರಲ್ಲ, ಅದು ನಿಮಗೆ ಸಿಗ್ತಾ ಇದೆ. ಆ ಪ್ರೀತಿ ನಿಮಗೋಸ್ಕರ ನೀವು ಇಲ್ಲಿವರೆಗೂ ಏನು ವೆಯ್ಟ್ ಮಾಡ್ತಾಯಿದ್ರಿ, ಏನೆಲ್ಲ ನೀವು ಇದು ಮಾಡ್ತಾಯಿದ್ರಿ, ಅದು ನಿಮಗೆ ಬರ್ತಾಯಿದೆ. ಒಂದು ಜವಾಬ್ದಾರಿಯಾಗಿ ಬರ್ತಾಯಿದೆ. ಆ ಜವಾಬ್ದಾರಿಯುತವಾದಂತಹ ಇಲ್ಲಿವರೆಗೂ ನೀವು ನನಗೆ ಅದು ಅಲ್ಲಿ ಹೋದರೆ ಇದಾಗುತ್ತಾ, ಆ ಕೆಲಸ ಆಗೋದಿಲ್ವಾ, ಒಂದು ನನ್ನ ಜಾಗದಲ್ಲಿ ಅಂದರೆ ಒಂದು ಜವಾಬ್ದಾರಿಯುತವಾಗಿ ನೀವು ಒಂದು ಯೋಚನೆ ಮಾಡ್ತಾಯಿದ್ರಿ. ಇದು ನನ್ನ ಒಂದು ಸ್ಟೆಬಲಾಗಿ ನಿಂತ ಮೇಲೆ ನನ್ನ ಪ್ರೀತಿನ ಹೇಳ್ಕೋಬೇಕು ಅನ್ನೋವಂಥ ಮನಸ್ಥಿತಿ ಇತ್ತು. ಇವಾಗ ಅದೆಲ್ಲ ಅಚೀವ್ ಮಾಡಿದ್ದೀರ, ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಆಗಿದೆ. ಇವಾಗ ನೀವೇನು ಮಾಡ್ತಾಯಿದ್ದೀರ, ಪ್ರೀತಿನ ಬಯಸ್ತಾ ಇದ್ದೀರಾ. ಆ ಪ್ರೀತಿ ನಿಮಗೆ ಆಲ್ರೆಡಿ ಸಿಕ್ಕಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದಕ್ಕೆ ಟೈಮ್ ಕೊಟ್ಟಿರಲಿಲ್ಲ, ಇವಾಗ ಆ ಟೈಮ್ ಬಂದಿದೆ, ಅದಕ್ಕೆ ನೀವು ಟೈಮ್ ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಟೂ ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿವರೆಗೂ ಏನು ನೀವು ಯಾವುದಕ್ಕೆ ಟೈಮ್ ಕೊಟ್ಟಿರಲಿಲ್ಲ, ಅದು ಏನಾಗಿತ್ತು, ಬ್ಲ್ಯಾಕೇಜನ್ನೆಲ್ಲ ತುಂಬಿಕೊಂಡಿತ್ತು. ಇವಾಗ ಅದು ಆ ಮೂಮೆಂಟನ್ನು, ಹಳೆ ಮೂಮೆಂಟನ್ನು ಬಿಡುವಂತಹ ಸ್ಟೇಜ್ ಬಂದಿದೆ ನಿಮಗೆ. ಎಮೋಷ್ನಲಿ ಏನು ಸ್ಟಕ್ ಆಗಿದ್ರಿ, ನಾಳೆ ಹುಣ್ಣಿಮೆ ಇದೆ, ಹುಣ್ಣಿಮೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಕವಿದಂಥ ಹಳೆಯ ನೋವುಗಳು ಮುಕ್ತ ಆಗ್ತಾ ಇದೆ. ನೀವು ಮಾತುಗಳಲ್ಲಿ ಜಗಳ ಆಗಿರ್ಬೋದು, ಮಾತುಗಳಲ್ಲಿ ನೋವು ಪಟ್ಟಿರ್ಬೋದು, ಇನ್ನು ಬೇರೆ ಯಾವುದೋ ವಿಚಾರಕ್ಕೆ ಅಂದರೆ ಬಹುಶಃ ತುಂಬ ಸವಾಲುಗಳನ್ನು ಎದುರಿಸಿದ್ದೀರ ನೀವು. ಆ ಸವಾಲುಗಳ ಮೇಲೆ ನೀವು ಏನು ಯಾವ ರೀತಿ ಅಂತ ಹೇಳಿದರೆ, ತುಂಬನೇ ಒಂದು ಹೃದಯಾಘಾತ, ನೋವು, ಈ ರೀತಿಯಾದಂತಹ ಇದು ಒಂದು ರಹಸ್ಯದ ಜೀವನ, ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋವಂಥ ಹಿಂಸೆ, ಇದೆಲ್ಲದರಿಂದ ಒಂದು ಮುಕ್ತವಾಗ್ತಾ ಇದ್ದೀರಾ ನೀವು. ಸ್ಟ್ರಗಲ್ ಎಲ್ಲರಿಗೂ ಇರುತ್ತೆ, ನೀವು ಸ್ಟ್ರಗಲ್ ಅನುಭವಿಸಿದ್ದೀರ, ನಿಜ ತುಂಬಾ ನೋವು ಅನುಭವಿಸಿದ್ದೀರ. ಯಾರೂ ನನ್ನ ಜೀವನದಲ್ಲಿ ಇಲ್ಲ ಅನ್ನುವಂಥ ಸ್ಟೇಜಲ್ಲಿ ನೀವಿದ್ರಿ. ಯಾವ ದಾರಿ ಹೋದರೂ ನನಗೆ ಎಲ್ಲ ಕಡೆಯಿಂದ ನನಗೆ ಅವಮಾನ ಆಗ್ತಾಯಿದೆ, ಎಲ್ಲ ಕಡೆಯಿಂದ ನಾನು ನೋವು ಪಡ್ತಾ ಇದ್ದೀನಿ. ನಾನು ಒಂದು ನಿಮ್ಮ ಮಾತು ಹೇಗಿತ್ತು ಅಂದರೆ, ನಿಮ್ಮ ಮನಸ್ಸು ಹೇಗಿತ್ತು ಅಂದರೆ ತುಂಬಾ ಪ್ಯೂರ್ ಆಗಿತ್ತು, ತುಂಬಾ ಒಂದು ಒಳ್ಳೆಯ ವ್ಯಕ್ತಿತ್ವ ಇತ್ತು ನಿಮಗೆ. ನೀವು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾಯಿದ್ರಿ, ಬಟ್ ನಿಮ್ಮನ್ನು ಯಾರೂ ಪ್ರೀತಿಯಿಂದ ಕಾಣ್ತಿರ್ಲಿಲ್ಲ. ಇವನಿಂದ ಏನಾಗುತ್ತೆ, ಇವಳಿಂದ ಏನಾಗುತ್ತೆ, ಇವಳು ಏನು ಮಾಡ್ತಾಳೆ, ಈ ರೀತಿಯಾದಂತಹ ಮಾತುಗಳಿಂದ ತುಂಬಾ ನೀವು ನೋವು ಅನುಭವಿಸಿದ್ದೀರ. ಈ ಜೀವನನೇ ಬೇಡಪ್ಪ ಅನ್ನುವಂಥ ಸ್ಟೇಜಲ್ಲಿಯೂ ಸಹಿತ ನೀವು ಹೋಗಿ ಬಂದಿದ್ದೀರ ಇವಾಗ. ಓಕೆನಾ, ಅವರು ಯಾರೋ ಏನೋ ಅಂತಾರೆ ಅನ್ನುವಂತಹ ಮನಸ್ಥಿತಿಲಿ ನೀವು ನಿಮ್ಮ ಜೀವನವನ್ನು ಬೇರೆಯವರಿಗೆ ಇದು ಇಟ್ಕೊಂಡ್ರೆ ಯಾರ ಜೀವನ ಹಾಳಾಗುತ್ತೆ. ಈಗ ನೀವು ಬೇರೆಯವ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಾ, ಬೇರೆಯವರಿಗೆ ಒಳ್ಳೆಯ ಮಾತುಗಳನ್ನೇ ಹೇಳ್ಕೊಡ್ತಾ ಇದ್ದೀರಾ, ಬೇರೆಯವರಿಗೆ ಗೈಡೆನ್ಸ್ ಮಾಡ್ತೀರಾ, ಒಂದು ಆಧ್ಯಾತ್ಮಿಕವಾಗಿ ಹೋಗ್ತಾ ಇದ್ದೀರಾ. ಬಟ್ ನಿಮ್ಮ ಜರ್ನಿ ಹೇಗಿದೆಯಪ್ಪ ಅಂತ ಹೇಳಿದರೆ, ತುಂಬಾ ಸ್ಟ್ರಗಲ್ ಪಟ್ಟು ಬಂದಿದ್ದೀರಾ. ಹಿಂದೆ ಏನಾಗಿದೆಯೋ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಣ್ ತೆರೆದು ನೋಡಿದರೆ ನಿಮ್ಮ ಜೀವನ ಇಲ್ಲಿ ಹೇಳಿದೆ. ಇಲ್ಲಿ ವರ್ಲ್ಡ್ ಬಂದಿದೆ, ದ ವರ್ಲ್ಡ್ ಏನು ಹೇಳುತ್ತಪ್ಪ ಅಂದರೆ, ನಿನ್ನ ಜೀವನದಲ್ಲಿ ಮುಂದಿನ ಫ್ಯೂಚರ್ ತುಂಬಾ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಬಟ್ ನೀವು ನಿಮ್ಮನ್ನು ಸ್ಟಕ್ ಮಾಡ್ಕೋತಾ ಇದ್ದೀರಾ. ನೀವು ಬೇರೆಯವರು ಏನೋ ಅಂತಾರೆ, ಬೇರೆಯವರು ಏನೋ ಹೇಳ್ತಾರೆ ಅನ್ನೋದು ಮಾತುಗಿಂತ ನಿಮ್ಮನ್ನು ನೀವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಮನಸ್ಸನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಅಲ್ಲೇ ನೋಡ್ಕೊಂಡಿದ್ರಿ ಅಂದರೆ ಈ ಸ್ಥಿತಿಗೆ ನೀವು ಬರ್ತಾ ಇರಲಿಲ್ಲ. ನೀವು ಒಂಟಿತನ ಅನುಭವಿಸ್ತಾ ಇರಲಿಲ್ಲ, ಈ ಬೇರೆಯವರಿಂದ ದೂರ ಆಗಬೇಕು ಅನ್ನೋ ಯೋಚನೆ ಇರ್ತಿರಲಿಲ್ಲ. ನಿಮ್ಮ ಮೈಂಡನ್ನು ನೀವೇ ಸ್ಟಕ್ ಮಾಡ್ಕೊಂಡಿರೋದು. ಯಾರು ಏನಂತಾರೋ, ಅವರಂತಾರೆ, ಇವರಂತಾರೆ, ಹೀಗೆ ಮಾಡ್ತಾರೆ, ನಾ ಏನು ಮಾಡಲಿ ಅನ್ನುವಂಥ ಸ್ಟೇಜಲ್ಲಿ. ಅಂದರೆ ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ರಿ, ನೀವು ಹೋಗ್ತಾ ಇರೋ ದಾರಿಲಿ ಇವರು ಜನ ಇರ್ತಾರೆ. ಅಲ್ಲಿ ನಿಮ್ಮನ್ನು ನೋಡಿದವರು ನಿಮಗೆ ಒಳ್ಳೆಯವರು ಅಂತ ಯಾರು ಹೇಳಲ್ಲ.
ಗೊತ್ತಿದ್ದರು ನಮಗೆ ಪರ್ಸ್ನಲಿ ಗೊತ್ತಿದ್ದವ್ರು ಏನಂತಾರೆ, ಓ ತುಂಬ ಒಳ್ಳೆ ವ್ಯಕ್ತಿಯಪ್ಪ ಅಂತ ಹೇಳ್ತಾರೆ. ಈಗ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಏನು ಹೇಳ್ತಾನೆ, ನೋಡೋರು ಹೆಂಗೆ ಹೋಗ್ತಾ ಇದ್ದಾರೆ, ಏನೋ ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾವು ಅದಕ್ಕೆಲ್ಲ ತಲೆಗೆಡಿಸ್ಕೋತಾ ಹೋದರೆ ನಮ್ಮ ಲೈಫನ್ನು ನಾವು ಸ್ಪಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಾವು ಎಮೋಷ್ನಲಿ ಸ್ಟಕ್ ಆಗ್ತಾ ಹೋಗ್ತೀವಿ. ಅದನ್ನು ಬಿಟ್ಟು ನಾವು ಏನು ಅನ್ನೋದು ನಮಗೆ ಗೊತ್ತಿದೆ ಅಂದಾಗ, ಯೂನಿವರ್ಸು ನಮಗೆ ದಾರಿ ತೋರಿಸ್ತಾ ಇದೆ ಅಂದಾಗ, ನಾವು ಕಣ್ತರ್ ನೋಡೋದನ್ನು ಕಲಿಬೇಕು. ನಮ್ಮ ಜೀವನದಲ್ಲಿ ಮುಂದಿನ ನಡೆ ಏನಿದೆ ಅನ್ನೋದನ್ನು ನೋಡಬೇಕು. ಇಲ್ಲಿ ನೋಡಿ, ನೀವು ಈ ದಿಕ್ಕಲ್ಲಿ ಚುಚ್ಚು ಮಾತುಗಳು, ಈ ದಿಕ್ಕಲ್ಲಿ ಚುಚ್ಚು ಮಾತುಗಳು. ಇಲ್ಲಿ ಗ್ರಹಣ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಾಗಿದೆಯಪ್ಪ ಅಂತ ಹೇಳಿದರೆ ತುಂಬಾ ಸ್ಟಕ್ ಆಗಿದೆ. ಇಲ್ಲಿ ಕಣ್ಣೀರು, ಇದೆಲ್ಲ ಕಣ್ಣೀರು, ನಿಮ್ಮ ಕಣ್ಣೀರು. ನೀವು ಹಿಂದೆ ಎಷ್ಟೇ ನೀವು ಕಷ್ಟ ಅನುಭವಿಸಿರ್ಬೋದು, ನೋವುಗಳನ್ನು ಅನುಭವಿಸಿರ್ಬೋದು, ಆದರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿದೆ, ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆಯಪ್ಪ ಅಂದರೆ, ನೀವು ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ. ಬೇರೆಯವ್ರು ಸಹಾಯ ಮಾಡೋದು, ಬೇರೆಯವ್ರಿಗೋಸ್ಕರನೇ ಇರೋದು, ಬೇರೆಯವ್ರಿಗೋಸ್ಕರ ನನಗೆ ನೋವಾದರೂ ಪರವಾಗಿಲ್ಲ, ಬೇರೆಯವ್ರು ಯಾಕೆ ನೋವು ಕೊಡ್ಬೇಕು ನಾನು ಅನ್ನುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ. ಆದರೆ ನೀವು ನೀವು ಬೇರೆಯವರಿಂದ ತಗೋತಾ ಇರೋದು ಅದು ತಪ್ಪಾಗುತ್ತೆ. ಅದನ್ನು ನೀವು ಬಿಡುವಂತಹ ಕ್ಷಣ ಬಂದಿದೆ. ಹೋಳಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನ ಒಂದು ಒಳ್ಳೆಯ ವಿಚಾರಕ್ಕೆ ಬದಲಾವಣೆ ಆಗ್ತಾಯಿದೆ. ನಿಮ್ಮ ಮನಸ್ಸು ಚೇಂಜ್ ಆಗ್ತಾಯಿದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬೇರೆ ಚೇಂಜ್ ಆಗ್ತಾಯಿದೆ. ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸಾರಿ, ವಾಯ್ಸಲ್ಲಿ ಏನಾದರೂ ಬೇಕಾಗಿತ್ತು ಅಂದರೆ, ಏಕೆಂದರೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನಗೆ ವಾಯ್ಸ್ ಸ್ವಲ್ಪ ಇದಾಗ್ತಾಯಿದೆ. ದ ವರ್ಲ್ಡ್ ಬಂದಿದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಇದರಿಂದ ನೀವು ಹೊರ ಬಂದರೆ ಅಂದರೆ ಇಲ್ಲಿ ನಿಮಗೆ ದ ವರ್ಲ್ಡ್ ಅನ್ನೋದ್ರಲ್ಲೇ ನಿಮ್ಮ ಜೀವನ ಚೇಂಜ್ ಆಗಿದೆ. ಅಂದರೆ ಇಲ್ಲಿ ನೀವು ಏನು ಇದೆ ಇದ್ರ ಒಳಗಿಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನೋಡಿ, ಎಷ್ಟು ನೀವು ಪ್ಯೂರ್ ಹಾರ್ಟ್ ಅಂದರೆ, ನೀವು ಸುಳ್ಳು ಹೇಳೋದು ಗೊತ್ತಿಲ್ಲ, ಮೋಸ ಮಾಡೋದು ಗೊತ್ತಿಲ್ಲ, ಬೇರೆಯವ್ರಿಗೆ ನೋವು ಮಾಡೋದು ಗೊತ್ತಿಲ್ಲ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಅಂತ ಹೇಳಿದರೆ, ನೀವು ಬೇರೆಯವ್ರಿಗೆ ಎಲ್ಲದನ್ನು ಕೊಡ್ತೀರಾ, ಜ್ಞಾನ ಕೊಡ್ತೀರಾ, ಬುದ್ಧಿ ಕೊಡ್ತೀರಾ, ನೀವು ಬೇರೆಯವ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಾ. ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ನೀವು ಪ್ರೊಟೆಕ್ಟ್ ಮಾಡ್ಕೋತಾ ಇಲ್ಲ. ನಿಮ್ಮಲ್ಲೂ ಇದೆ, ಟ್ಯಾಲೆಂಟ್ ಇದೆ, ಬುದ್ಧಿವಂತಿಕೆ ಇದೆ, ನೀವು ಏನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ನಿಮ್ಮಲ್ಲಿರುವಂತಹ ಸ್ಟ್ರಾಂಗೆಸ್ಟ್ ಮೆನ್ ಆಗಿರ್ಬೋದು, ಅಥವಾ ಸ್ಟ್ರಾಂಗು ಮೆನ್ ಆಗಿರ್ಬೋದು, ಅಥವಾ ನೀವು ಒಂದು ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಲೈಫನ್ನು ಬೇರೆಯವ್ರಿಗೋಸ್ಕರನೇ ಮುಡುಪಾಗಿರುವಂತಹ ವ್ಯಕ್ತಿತ್ವ ನಿಮ್ಮದು. ಅಟ್ಲೀಸ್ಟ್ ನಿಮಗೋಸ್ಕರ ಒಂದು ಅರ್ಧ ಗಂಟೆ ನಿಮಗೆ ಮೆಡಿಟೇಷನ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ನಿಮಗೋಸ್ಕರ ನೀವು ಖುಷಿ ಪಡೋದನ್ನಾಗಿರ್ಬೋದು, ಅಥವಾ ನಿಮ್ಮನ್ನೇ ನೀವು ಪ್ರೀತಿ ಮಾಡೋಕ್ಕೋಸ್ಕರ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ರಿ ಅಂದರೆ ನಿಮಗೆ ಈ ಥರದ್ದೆಲ್ಲ ಸಿಚುವೇಶನ್ ಬರ್ತಿರಲಿಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಮುಂದಿನ ಜೀವನ ಏನು ಇವಾಗ ನಾ ಹೇಳಿದೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೋತೀರಾ, ನಿಮಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಅಂದರೆ ಆಲ್ರೆಡಿ ಅರ್ಥ ಮಾಡ್ಕೊಂಡಿರ. ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ, ಬೇರೆಯವರು ಯಾರೂ ನನ್ನ ಜೀವನದಲ್ಲಿ ಇಲ್ಲ, ಇದ್ದರೂ ಸಹಿತ ಎಲ್ಲರೂ ಸ್ವಾರ್ಥಿಗಳೇ ಅನ್ನುವಂತಹ ಮನಸ್ಥಿತಿ ನಿಮಗೆ ಗೊತ್ತಾಗಿದೆ. ನಿಮ್ಮ ಮೈಂಡ್ಗೆ ಗೊತ್ತಾಗಿದೆ, ನಿಮ್ಮ ಹಾರ್ಟಿಗೆ ಗೊತ್ತಾಗಿದೆ. ನೀವು ಓಡಾಡೋ ದಾರಿಲಿ ನೀವು ಏನೆಲ್ಲ ಜನ ಅಂತಿದ್ರು ಅದರಿಂದ ನಿಮಗೆ ಗೊತ್ತಾಗಿದೆ. ನಿಮ್ಮ ಸಂಬಂಧಿಗಳಿಂದ ಗೊತ್ತಾಗಿದೆ, ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳಿಂದ ಗೊತ್ತಾಗಿದೆ. ಈ ರೀತಿಯಾಗಿ ನಿಮಗೆಲ್ಲ ಗೊತ್ತಾದ ಮೇಲೆ ನಿಮ್ಮ ಪ್ರಪಂಚನ ನೀವೇ ಒಂದು ಚೇಂಜ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಪ್ರಪಂಚದಲ್ಲಿ ಒಂದು ಬೌಂಡ್ರಿ ಹಾಕ್ಕೋತಾ ಇದ್ದೀರಾ. ನಾನು ಹೀಗೆ ಇರಬೇಕು, ನಾನು ಹೀಗೆ ಮಾಡಬೇಕು, ನಾನು ಒಂದು ಅಚೀವ್ ಮಾಡಬೇಕು, ನನ್ನ ಜೀವನದಲ್ಲಿ ಒಂದು ಅಚೀವ್ ಮಾಡಬೇಕು, ನನ್ನ ಗುರಿ ಏನಿದೆ ಇದನ್ನು ನೀವೀಗ ಹುಡುಕ್ತಾ ಇದ್ದೀರಾ. ನಿಮ್ಮ ಗುರಿನ ಹುಡುಕ್ತಾ ಇದ್ದೀರಾ, ನೀವು ಏನು ಮಾಡಬೇಕು ಅನ್ನೋದನ್ನು ಹುಡುಕ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಯೂನಿವರ್ಸ್ ಇದ್ದಾರೆ, ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ, ನಿಮ್ಮ ದೈವಶಕ್ತಿ ಇದೆ, 4 ದಿಕ್ಕುಗಳಿಂದನೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಯೂನಿವರ್ಸ್ ಇದೆ, ನೀವು ನಂಬಿರುವಂಥ ದೈವಶಕ್ತಿ ಇದೆ. ನೀವು ಏನಪ್ಪ ನಿಮ್ಮ ಬೌಂಡ್ರಿನ ಹಾಕ್ಕೊಂಡಿರಲ್ಲ, ಆ ಬೌಂಡ್ರಿಯಿಂದ ನೀವು ಒಂದು ಹೊಸದಾಗಿ ಯೋಚನೆ ಮಾಡೋದನ್ನು ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ದಾರಿನ ಕಂಡುಕೊಳ್ಳಿ, ನಿಮ್ಮ ಗುರಿ ಯಾವ ಕಡೆ ಇದೆ, ನಾನು ಇವಾಗ ಏನು ಮಾಡಬೇಕು, ನಾನು ಏನು ಮಾಡಿದರೆ ಚೆನ್ನಾಗಿರುತ್ತೆ, ನಾನು ನನ್ನ ಖುಷಿನ ನಾನು ಹೇಗೆ ನೋಡ್ಕೋಬೋದು ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋದ್ರಿ ಅಂದರೆ 100% ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ. ಅಂದರೆ ನೀವು ಹೀಲಿಂಗ್ ಪೀಸಲ್ಲಿದ್ದೀರಾ, ನಿಮ್ಮ ಮೈಂಡ್ ಈಗ ಹೀಲಿಂಗಲ್ಲಿದೆ. ನೀವು ಇವಾಗ ಏನು ಕೆಲಸ ಮಾಡ್ತಾಯಿದ್ದೀರಾ ಆ ಕೆಲಸ ನಿಮ್ಮ ಜೀವನದಲ್ಲಿ ನೀವು ಒಂದು ಸರಿಯಾದ ದಾರಿಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ದ ಲವರ್ಸ್
ಇಲ್ಲಿ ಲವರ್ಸ್ ಕಾರ್ಡು ಇದೇನು ಸೂಚನೆ ಮಾಡ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮಗೆ ಹೇಳಿದೆ ಇಲ್ಲಿ ಪ್ರೀತಿ, ನಿಮಗೆ ಹೊಸ ಸಂಬಂಧಗಳು ಸಿಗ್ತಾ ಇದೆ. ಒಂದು ಆರ್ಥಿಕ ವಿಚಾರದಲ್ಲಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಹಳೆಯದನ್ನು ಬಿಡುವುದು, ಹೊಸದನ್ನು ಸ್ವೀಕಾರ ಮಾಡೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿವರೆಗೂ ಏನು ಹಳೆಯದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ರಿ, ಇಲ್ಲೆಲ್ಲ ಆಲ್ರೆಡಿ ಇಲ್ಲಿ 3 ಕಾರ್ಡಲ್ಲಿ ನಿಮ್ಮದು ಆಲ್ರೆಡಿ ಹಳೆ ಪ್ಯಾಕೇಜ್ ಮುಗಿದೋಗಿದೆ. ಇವಾಗ ಏನಿದ್ರು ನಿಮ್ಮ ಜೀವನದಲ್ಲಿ ಹೊಸ ಲೈಫ್ ಸ್ಟಾರ್ಟ್ ಆಗ್ತಾಯಿದೆ, ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಮ ಮೈಂಡ್ಸ್ ಚೇಂಜ್ ಆಗ್ತಾಯಿದೆ, ನಿಮ್ಮ ಮನಸ್ಸು ಚೇಂಜ್ ಆಗ್ತಾಯಿದೆ, ನಿಮ್ಮ ಜೊತೆಗಿರುವಂಥ ಸಂಬಂಧಗಳು ಚೇಂಜ್ ಆಗ್ತಾಯಿದೆ, ನಿಮಗೆ ಪ್ರೀತಿ ತೋರಿಸುವಂಥ ವ್ಯಕ್ತಿಗಳು ಚೇಂಜ್ ಆಗ್ತಾಯಿದ್ದಾರೆ, ನಿಮ್ಮ ಕೆಲಸಗಳು ಚೇಂಜ್ ಆಗ್ತಾಯಿದೆ. ನೀವು ಕೆಲಸನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳ ಜೊತೆ ಪ್ರೀತಿಯಿಂದ ಇರ್ತಾಯಿದ್ದೀರಾ. ನಿಮಗೆ ಆಲ್ರೆಡಿ ಎಲ್ಲ ಹಿಂದಿಂದೆಲ್ಲ ಗೊತ್ತಾಗಿದೆ ಅಂದಾಗ ಈಗ ನಿಮ್ಮ ಜೀವನ ತಾನಾಗಿಯೇ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಅಪಾರ್ಚುನಿಟಿ ಬರ್ತಾಯಿದೆ, ಹೊಸದಾದ ಜೀವನ ಬರ್ತಾಯಿದೆ. ಯೂನಿವರ್ಸ್ ಅದಕ್ಕೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಫೈರ್ ಎನರ್ಜಿ ಇದೆ, ಆ್ಯಕ್ಷನ್ ತಗೋತಾ ಇದ್ದಾರೆ. ಇವಾಗ ನಿಮ್ಮ ಜರ್ನಿ ಏನಾಗ್ತಾ ಇದೆಯಪ್ಪ ಅಂದರೆ, ಯೂನಿವರ್ಸು ನಿಮ್ಮ ಜೀವನದಕ್ಕೆ ಇಲ್ಲಿ ಸ್ನೇಕ್ ಇದೆ, ಅಂದರೆ ಒಂದು ಹೊಸದಾದ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಒಂದು ಲೈಫ್ ನಿಮ್ಮದು ಜರ್ನಿ ಚೇಂಜ್ ಆಗ್ತಾ ಇದೆ, ಬದಲಾವಣೆಯನ್ನು ತರ್ತಾ ಇದೆ. ಈಗ ಬದಲಾವಣೆಯ ಹಂತದಲ್ಲಿದ್ದೀರಾ. ಈ ಬದಲಾವಣೆಯ ಹಂತದಲ್ಲಿದ್ದೀರಾ ಅಂದಾಗ ನೀವು ನಂಬರ್ಸ್ ನೋಡಿರ್ತೀರ. ಏಂಜಲ್ಸ್ ನಂಬರ್ ಏನಿರುತ್ತಪ್ಪ ಅಂದರೆ 555 ಇದನ್ನು ನೋಡಿರ್ತೀರ, ಅಥವಾ ನ್ಯೂ ಬಿಗಿನಿಂಗಿಗೆ 111 ನೋಡಿರ್ತೀರ. ಅದೇ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ. ನಿಮ್ಮ ಜೀವನ ಒಂದು ಪ್ರೊಸೆಸ್ಸಲ್ಲಿ ನಡೀತಾ ಇದೆ, ನೀವು ಸರಿಯಾದ ದಾರಿಲಿದ್ದೀರಾ, ನೀವು ಅಂದ್ಕೊಂಡಂಥ ಲೈಫ್ ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾ ಇದೆ. ನಿಮಗೆ ಒಂದು ಪ್ರೀತಿ ಸಿಗ್ತಾ ಇದೆ, ಒಂದು ಸಂಬಂಧ ಸಿಗ್ತಾ ಇದೆ, ನಿಮ್ಮ ಜಾಬ್ ಸಿಗ್ತಾ ಇದೆ, ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದು ಏನು ಸ್ಟಕ್ ಆಗಿದ್ರೆ ಅದರಿಂದ ಹೊರ ಬರ್ತಾ ಇದ್ದೀರಾ. ಎಲ್ಲ ವಿಚಾರದಲ್ಲೂ ಒಂದು ಆಧ್ಯಾತ್ಮಿಕವಾಗಿ ಬರ್ತಾ ಇದ್ದೀರಾ. ನಿಮ್ಮನ್ನು ನೀವು ಏನು ಅಂತ ತಿಳ್ಕೊಂಡಿದ್ದೀರಾ. ಮೊದಲನೇದಾಗಿ ನೀವು ಏನು ಅನ್ನೋದನ್ನು ನಿಮ್ಮನ್ನು ನೀವು ತಿಳ್ಕೊಂಡಿದ್ದೀರಾ. ನೀವು ಇಲ್ಲಿಯವರೆಗೂ ಬೇರೆಯವ್ರಿಗೋಸ್ಕರ ಬದುಕಿದ್ದು ಆಯಿತು, ನಾನಿಗೋಸ್ಕರ ನಾನು ಬದುಕಬೇಕು. ಇಲ್ಲಿ ನೀವು ದೇವರನ್ನು ನೋಡ್ತಾ ಇದ್ದೀರಾ, ಅಂದರೆ ಏಂಜಲ್ಸ್ನ ನೋಡ್ತಾ ಇದ್ದೀರಾ. ಆ ಏಂಜಲ್ಸ್ ನೋಡೋ ಸೂಚನೆ ಏನಪ್ಪ ಅಂತ ಹೇಳಿದರೆ, ನೀವು ಇಲ್ಲಿಯವರೆಗೂ ಏನು ಯೂನಿವರ್ಸಲ್ ಆಗಿರ್ಬೋದು, ನೀವು ದೈವಿಕ ನಿಮ್ಮ ಆರಾಧನೆಯ ದೇವರುಗಳನ್ನು ನೀವು ಬೇಡ್ತಾ ಇರ್ಬೋದು, ಅಂದರೆ ಅವ್ರ ಹತ್ರಗೆ ನಿಮ್ಮ ಬಯಕೆಗಳನ್ನ ಇಟ್ಟಿರ್ಬೋದು. ಅದು ನಿಮ್ಮ ಜೀವನದಲ್ಲಿ ಯಶಸ್ಸು ಆದಂತಹ ಜೀವನನ ಕೊಡ್ತಾ ಇದೆ. ಈ ಹುಣ್ಣಿಮೆಯ ನಂತರ ಏನಾಗ್ತಾಯಿದೆ, ನಿಮ್ಮ ಲೈಫಿಗೆ ಒಂದು ಹೊಸದಾದ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೆ ಆಶೀರ್ವಾದ ಸಿಗುತ್ತೆ. ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸು ಈಗ ಒಂದು ಹೀಲಿಂಗ್ ಫೇಸ್ ಇದ್ದು, ನೀವು ಪ್ಯೂರಾಗಿ ಕ್ಲಾರಿಟಿಯಾಗಿ, ನಿಮ್ಮ ಮೈಂಡ್ ಕ್ಲಾರಿಟಿಯಾಗಿದೆ, ನಿಮ್ಮ ಮನಸ್ಸು ಕ್ಲಾರಿಟಿಯಾಗಿದೆ. ನಿಮ್ಮಲ್ಲಿರುವಂತಹ ವ್ಯಕ್ತಿತ್ವ ಹೊಸದಾದ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೆ. ಇಲ್ಲಿ ದ ಸನ್, ನಾನು ಆವಾಗಲೇ ಹೇಳಿದೆ 1111 ನಿಮಗೆ ಕಂಡಿರ್ಬೋದು, ನೋಡ್ತಿರ್ಬೋದು. ನಿಮ್ಮ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನ್ಯೂ ಬಿಗಿನಿಂಗ್. ಒಂದು ಜಾಬ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ನೀವೇನಾದರೂ ಒಂದು ಪ್ಲ್ಯಾನ್ ಮಾಡಿರ್ಬೋದು. ಆ ಪ್ಲ್ಯಾನ್ಗಳೆಲ್ಲ ಈಗ ಏನಾಗ್ತಾ ಇದೆ, ಎಕ್ಸಿಕ್ಯೂಟ್ ಆಗ್ತಾ ಇದೆ. ನೀವು ಏನು ನಿಮ್ಮ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಆ ಗುರಿಯ ಕಡೆ ಹೋಗ್ತಾ ಇದ್ದೀರಾ. ಇಲ್ಲಿ ತಾಯ್ತನಕ್ಕೆ ಯಾರಾದರೂ ಬಯಸಿದ್ರೆ ಅಂದರೆ ಆ ತಾಯ್ತನ ನಿಮ್ಮದಾಗ್ತಾ ಇದೆ. ಇಲ್ಲಿ ನಿಮಗೆ ಎಷ್ಟು ವೇಗವಾಗಿಯೂ ನಿಮ್ಮ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿದರೆ, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಹೋಗಿದೆ. ಅಂದರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಸಿಮೆಂಟ್ ಇದರೊಳಗೆ, ಅಲ್ಲಿ ನೀವು ಏನು ಕಷ್ಟಗಳನ್ನು ನೋಡಿದ್ರಿ, ಇವಾಗ ಅದು ಒಂದು ಹೂವಿನ ರೂಪದಲ್ಲಿ ಯಾವ ರೀತಿ ಮೊಗ್ಗಿತ್ತು ಇಲ್ಲಿವರೆಗೂ, ಈಗ ಅರಳಿದೆ. ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿಯೂ ನೀವು ಹೊಸದಾಗಿ ನಿಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಹೊಸದಾಗಿ ಪರಿವರ್ತನೆ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಹೊಸ ಉದ್ಯೋಗ, ಬಿಸ್ನೆಸ್, ಹಣಕಾಸಿನ ಅವಕಾಶಗಳು, ನಿರ್ಧಾರಗಳ ಮೇಲೆ ಪರಿಣಾಮ ಮತ್ತು ಮುಂದಿನ ದಾರಿ ಏನು ಅನ್ನೋದನ್ನು ಕಂಡುಕೊಂಡಿದ್ದೀರಾ. ಮತ್ತು ಆಂತರಿಕ ಜ್ಞಾನ, ಇಂಟ್ಯೂಷನ್ ಶಕ್ತಿ ಹೆಚ್ಚಾಗ್ತಾ ಇದೆ. ಇಲ್ಲಿ ರೇಖಿ, ಯೋಗ ಅಥವಾ ಧ್ಯಾನದ ಮೂಲಕ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಅಂದರೆ ಇಲ್ಲಿ ನೀವು ಧ್ಯಾನ ಮಾಡ್ತಿರ್ಬೋದು, ರೇಖಿ ಏನಾದರೂ ಕಲ್ತಿರ್ಬೋದು, ಆಧ್ಯಾತ್ಮಿಕವಾಗಿ ಬಂದಿದ್ದೀರಾ. ಅದರಿಂದ ನಿಮ್ಮ ಜೀವನದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಳೆಯದನ್ನು ನೀವು ಬಿಟ್ಟು ಹೊಸದಾದ ಒಂದು ಲೈಫ್ ಜರ್ನಿಗೆ ಸ್ಟಾರ್ಟ್ ಮಾಡ್ಕೊಂಡಿರಾ.
ಈ ಹುಣ್ಣಿಮೆಯ ನಂತರ ನನಗೆ ನೀಡುವ ಒಂದು ಯಾವ ರೀತಿ ನನ್ನ ಬದಲಾವಣೆಗಳು ನನ್ನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ. ನನ್ನ ಲೈಫ್ ಜರ್ನಿ ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹ ಮನಸ್ಥಿತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಕೊಂಬಿಟ್ಟಿದೆ. ಈಗ ಪ್ರೀತಿ ವಿಚಾರ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಹೆಲ್ತ್ ವಿಚಾರ ಆಗಿರ್ಬೋದು, ಇನ್ನು ಕೆರಿಯರ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮನ್ನೇ ನೀವು ಯಾವ ರೀತಿ ಸೆಲ್ಫ್ ಹೀಲಿಂಗ್ ಮಾಡ್ಕೋಬೇಕಂತ ಇರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಿಗೆ ಆಗಿರ್ಬೋದು, ನೀವು ಯೋಗ ಮಾಡ್ತಿರ್ಬೋದು, ಧ್ಯಾನ ಮಾಡ್ತಿರ್ಬೋದು, ಎಲ್ಲ ವಿಚಾರದಲ್ಲೂ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಹೊಸದಾದ ಲೈಫ್ ಜರ್ನಿಗೆ ಒಂದು ಸಂದೇಶ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ನೀವು ಯಾವ ವಿಚಾರಕ್ಕೆ ನೀವು ಬದಲಾವಣೆ ಆಗಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಎನರ್ಜಿನ ಅಂದರೆ ಒಂದು ಪಾಸಿಟಿವ್ ಎನರ್ಜಿನ ಕೊಡ್ತಾ ಇದೆ. ನೀವು ಸರಿಯಾದ ದಾರಿಲಿದ್ದೀರಾ, ಅದನ್ನು ಮುಂದುವರಿಸಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಏಸ್ ಆಫ್ ಕಪ್ಸ್ ಬಂದಿದೆ. ಏಸ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸದಾದ ಭಾವನೆಗಳನ್ನು ತುಂಬ್ತಾ ಇದ್ದಾರೆ. ಅಂದರೆ ಹೊಸದಾದ ಪ್ರೀತಿ ಸಿಗ್ತಾ ಇದೆ, ಹೊಸದಾದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಏರುಪೇರು ಏನಾಗಿತ್ತು, ಆ ಏರುಪೇರುಗಳೆಲ್ಲ ಒಂದು ಹೋಗಿ ಎಮೋಷ್ನಲಿ ನೀವು ಏನು ಸ್ಟಕ್ ಆಗಿದ್ರೆ ಅದೆಲ್ಲ ಹೋಗಿ ಒಂದು ಎಲೆಯ ರೂಪದಲ್ಲಿ ಚಿಗುರಿ ಇಲ್ಲಿ ಬೇರಿಂದ ಮೇಲೆ ಚಿಗುರಿ ಇಲ್ಲಿ ಮೇಲೆ ಬಂದಿದೆ ನೋಡಿರಿ, ಇಲ್ಲೆಲ್ಲ ಬಂದಿದೆ. ಅಂದರೆ ಯೂನಿವರ್ಸಿಗೆ ನಿಮ್ಮ ಕಣ್ಣೀರು ತಲುಪಿದೆ. ಆ ಕಣ್ಣೀರಿಂದ ನಿಮಗೆ ಅವರೇ ನಿಮಗೆ ಒಂದು ಶಕ್ತಿನ ಕೊಡ್ತಾ ಇದ್ದಾರೆ. ಆ ಶಕ್ತಿ ಏನಾಗಿದೆಯಪ್ಪ ಅಂದರೆ ನಿಮ್ಮ ಮನಸ್ಸು ಹಾರ್ಟ್ ಚಕ್ರ ಬ್ಯಾಲೆನ್ಸಿಗೆ ಬರ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರದಿಂದ ಮತ್ತು ಸ್ವಾದಿಷ್ಠಾನ ಚಕ್ರ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಆ ಏರುಪೇರು ಏನು ಕಂಡಿದ್ರೆ ಆ ಏರುಪೇರಿಂದ ಹೊರ ಬರ್ತಾ ಇದ್ದೀರಾ. ಅಲ್ಲಿರುವಂಥ ಅಡೆತಡೆಗಳಿಂದ ಹೊರ ಬರ್ತಾ ಇದ್ದೀರಾ. ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನವನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಯೂನಿವರ್ಸಲ್ ಸಪೋರ್ಟ್, ನೀವು ನಂಬಿರುವಂಥ ದೈವಿಕ ಶಕ್ತಿ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಒಂದು ಶಕ್ತಿಯಾಗಿ ನಿಂತಿದೆ. ನಿಮ್ಮ ಜೀವನಕ್ಕೆ ಒಂದು ದೈವಿಕ ಶಕ್ತಿ ಇದೆ. ನನಗೆ ಯಾರೂ ಇಲ್ಲ ಅಂತ ಏನು ನೀವು ಅಳ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ, ನಿಮ್ಮ ಜೊತೆ ಒಂದು ದೈವಿಕ ಶಕ್ತಿ ಇದೆ. ಆ ಶಕ್ತಿ ಯಾವುದು ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಏಕೆಂದರೆ ನನಗೂ ಕ್ಯೂರಿಯಾಸಿಟಿ ಇದೆ. ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಬಂದಿದೆ ಅಂದರೆ ನಿಮ್ಮ ಶಕ್ತಿ ಏನಿರ್ಬೋದು. ಆ ಶಕ್ತಿ ಇಲ್ಲಿ ಒಬ್ಬರಿಗೆ ದುರ್ಗಮ್ಮ ಇಷ್ಟ ಆಗುತ್ತೆ, ಒಬ್ರಿಗೆ ಕಾಳಿ ಮಾತೆ ಇಷ್ಟ ಆಗ್ತಾರೆ, ಒಬ್ರಿಗೆ ಗಣೇಶ, ಒಬ್ರಿಗೆ ಆಂಜನೇಯ, ಹೀಗೆ ನಾನಾ ರೀತಿಯಾದಂತಹ ದೈವಿಕ ಶಕ್ತಿ ನಮ್ಮ ಜೊತೆ ಇರುತ್ತೆ. ಯೂನಿವರ್ಸ್ ಶಕ್ತಿ ನಮ್ಮ ಜೊತೆ ಇರುತ್ತೆ. ಮತ್ತು ಗಾರ್ಡಿಯನ್ ಏಂಜಲ್ಸ್ ನಮ್ಮ ಜೊತೆ ಇರುತ್ತೆ. ಅವರೆಲ್ಲರೂ ನಮಗೆ ಧೈರ್ಯ ಕೊಡ್ತಾ ಇರ್ತಾರೆ. ಆದರೆ ನಾವು ಅದನ್ನ ನೋಡ್ತಾ ಇರಲ್ಲ. ಯಾಕೆಂದರೆ ನಮ್ಮ ಹಳೆ ಕರ್ಮ ಹೋಗಿರೋದಿಲ್ಲ. ಆ ಹಳೆ ಕರ್ಮ ಹೋದಾಗ ಇವೆಲ್ಲ ಪಾಸಿಟಿವ್ ಎನರ್ಜಿಗಳು ನಮಗೆ ಕಾಣ್ತಾ ಹೋಗುತ್ತೆ. ಆಗ ನನ್ನ ಲೈಫು ಇಷ್ಟು ಚೆನ್ನಾಗಿದೆಯಾ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಏನು ಸಿಕ್ಕಿರುತ್ತಲ್ಲ, ಆಗ ನಮಗೆ ದೇವ್ರ ಮೇಲೆ ಮತ್ತು ಯೂನಿವರ್ಸ್ ಮೇಲೆ ಇನ್ನೂ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಜೀವನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸ್ಟ್ರಾಂಗ್ ಆಗ್ತೀರಾ ನೀವು. ಆ ಸ್ಟ್ರಾಂಗೆಸ್ಟೇ ಈ ಕಾರ್ಡು ಅಂತ ಹೇಳ್ಬೋದು. ಈ ಕಾರ್ಡಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಈ ಹುಣ್ಣಿಮೆ ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ನೋಡಿದಿರಿ ಅಲ್ವಾ. ನನ್ನದು ಒಂದು ಸಜೆಷನ್, ಎಷ್ಟೇ ಇರಲಿ, ಯಾವುದೇ ಥರದ್ದೇ ಇರಲಿ, ಯಾವುದೇ ಥರದ ನೋವು ಇರಲಿ, ಯಾವುದೇ ಥರದ ಸಂಕಷ್ಟಗಳಿರಲಿ, ಒಂದು ಫೈನಾನ್ಷಿಯಲ್ ಸ್ಟಕ್ ಆಗಿರಲಿ, ಒಂದು ಕೋರ್ಟ್ ಕೇಸಸ್ಗಳಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ, ಅಥವಾ ಬ್ರೇಕಪ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಾವು ಸ್ಟಕ್ ಆಗಿದ್ದರೆ ಅಂದರೆ ನೀವು ಒಂದು ಶಾಂತ ಸ್ಥಿತಿಯಲ್ಲಿ ಕೂತು ಒಂದು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಧ್ಯಾನ ಮಾಡೋದ್ರಿಂದ ಆ ನೆಮ್ಮದಿನ ನೀವು ಪಡ್ಕೋತೀರ. ಅಂದರೆ ಅಲ್ಲಿ ಕತ್ತಲಿರುತ್ತೆ, ಕತ್ತಲಿನಿಂದ ಬೆಳಕಿನ ಕಡೆ ಬರ್ತೀರ. ನೀವು ಏನು ತಪ್ಪನ್ನು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಹೇಳೋದೊಂದೇ, ಏನೇ ಸಮಸ್ಯೆ ಬಂದರೂ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ರಿಲ್ಯಾಕ್ಸ್ ಆಗಿ ಅದನ್ನು ಯೋಚನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಮ್ಮಲ್ಲೇ ಇರುತ್ತೆ. ಆ ಪರಿಹಾರನೂ ನಿಮ್ಮಲ್ಲೇ, ಸಮಸ್ಯೆ ನಿಮ್ಮದೇ ಅನ್ನೋದಾದರೆ ಪರಿಹಾರನೂ ನಿಮ್ಮ ಹತ್ರನೇ ಇರುತ್ತೆ. ಅದು ಆ ಪರಿಹಾರನ ಕಂಡುಕೊಳ್ಳುವಂತಹ ಸಾಮರ್ಥ್ಯ ನಿಮಗಿದೆ, ಯೂನಿವರ್ಸ್ ಕೊಟ್ಟಿದ್ದಾರೆ. ಆ ದೈವಿಕ ಶಕ್ತಿ ನಿಮ್ಮ ಜೊತೆ ಇರುವಾಗ ನೀವು ಚಿಂತೆ ಮಾಡೋದ್ರಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಖುಷಿಯಾದ ಜೀವನವನ್ನು ನೀವೇ ಹಾಳು ಮಾಡ್ಕೋತೀರ. ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅಂದರೆ ಒಂದು ಅದ್ಭುತವಾದ ಜೀವನವನ್ನು ನಾವು ಪಡ್ಕೋಬೋದು ಅನ್ನೋದನ್ನು ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.